ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 2024ರ ರಾಜ್ಯ ಯೋಗಾಸನ ಸ್ಪರ್ಧೆಯಲ್ಲಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಮೆಡಲಿಸ್ಟ್ ವಿಭಾಗದ ಕ್ರೀಡಾಪಟುಗಳಲ್ಲಿ ಮನವಿ, ತರಬೇತುದಾರರು, ತಂಡದ ಮುಖ್ಯಸ್ಥರು, ಪೋಷಕರಿಗೆ ಈ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಈ ಬಾರಿಯ ಸಬ್ ಜೂನಿಯರ್ ಹಾಗೂ ಜೂನಿಯರ್ ಯೋಗಾಸನ ರಾಷ್ಟ್ರೀಯ ಯೋಗಾಸನ ಸ್ಪರ್ಧೆ ಅಸ್ಸಾಂ ರಾಜ್ಯದ ಗೌಹಾಟಿಯಲ್ಲಿ ನವೆಂಬರ್ 11ರಿಂದ 14ರವರೆಗೆ ನಡೀತಾ ಇದೆ. ಇನ್ನೊಮ್ಮೆ ಗಮನ ಇಡಿ, ರಾಷ್ಟ್ರೀಯ ಮಟ್ಟದ ಸಬ್ ಜೂನಿಯರ್ ಹಾಗೂ ಜೂನಿಯರ್ ಯೋಗಾಸನ ಸ್ಪರ್ಧೆ ಅಸ್ಸಾಂನ ಗೌಹಾಟಿಯಲ್ಲಿ 11ರಿಂದ 14ನೇ ತಾರೀಕುವರೆಗೂ ನಡೀತಾ ಇದೆ. ನಾವು 10ನೇ ತಾರೀಕು 12ರಿಂದ 5 ಗಂಟೆ ಒಳಗಡೆ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವು ಅಲ್ಲಿಂದ ಬಿಡಬೇಕಾದ್ರೆ 15ನೇ ತಾರೀಕು ಬೆಳಗ್ಗೆ 12 ಗಂಟೆ ಒಳಗಡೆಗೆ ನಾವು ಆ ತಂಡವನ್ನು ಬಿಡಬೇಕಾಗುತ್ತೆ, ಆ ಸ್ಥಳವನ್ನು ಬಿಡಬೇಕಾಗುತ್ತೆ. ಈ ಒಂದು ರಾಷ್ಟ್ರೀಯ ಸ್ಪರ್ಧೆಗೆ ನಮ್ಮ ತಂಡವನ್ನು ಆಯ್ಕೆ ಮಾಡಿರ್ತಕ್ಕಂಥ ಲಿಸ್ಟನ್ನು ನಾವು ಅಕ್ಟೋಬರ್ ತಿಂಗಳ 20ನೇ ತಾರೀಕು ಸಬ್ಮಿಟ್ ಮಾಡಬೇಕಾಗಿದೆ. ಹಾಗಾಗಿ ತಮ್ಮಲ್ಲಿ ನಿವೇದನೆಯನ್ನು ಮಾಡ್ತಾ ಇದ್ದೇನೆ, ನಮ್ಮ ರಾಜ್ಯ ತರಬೇತಿಯನ್ನು ಹಾಗೂ ರಾಜ್ಯ ತಂಡದ ಆಯ್ಕೆಯನ್ನು 17, 18 ಅಕ್ಟೋಬರ್ 17, 18, 19, 21, 17ನೇ ತಾರೀಕು ಬೆಳಗ್ಗೆ 10 ಗಂಟೆ ಒಳಗಾಗಿ ತಮ್ಮ ಹೆಸರುಗಳನ್ನು ಸ್ಥಳದಲ್ಲಿ ನಿಯೋಜನೆಯನ್ನು ಎಲ್ಲಿ ನಾವು ಮಾಡಿರ್ತೀವಿ ಅಲ್ಲಿ ತಮ್ಮ ಹೆಸರು ನೋಂದಾಯಿಸ್ಕೊಳ್ಳಬೇಕು. ಇನ್ನು ಕೆಲವೇ ದಿನಗಳಲ್ಲಿ ಸ್ಥಳವನ್ನು ನಾವು ತಿಳಿಸ್ತೇವೆ. ಹಾಗೆ ತಾವು ಯಾರ್ಯಾರು ಆಯ್ಕೆ ಆಗಿರ್ತೀರೋ ಅವರು 8,000 ರೂಪಾಯಿಗಳನ್ನು ಆ ದಿನವೇ ಬರುವಾಗ ತರಬೇಕು. ತಾವು ಬರುವಾಗ ತಮ್ಮ ಒರಿಜಿನಲ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ತರಬೇಕಾಗಿರುತ್ತೆ. ಅದರ ಜೊತೆಗೆ ಒಂದು ನಕಲು ಪ್ರತಿಯನ್ನು, ಅಂದರೆ ಫೋಟೋ ಕಾಪಿ ಅಂತ ಏನು ಕರಿತೀವಿ, ಅದನ್ನು ತರಬೇಕಾಗುತ್ತೆ. ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ, ಬರುವಾಗ ಕಡ್ಡಾಯವಾಗಿ ತಾವು ಯಾರು ಆಯ್ಕೆ ಆಗಿರ್ತೀರ ನಾವು ಅಲ್ಲೇ 20ನೇ ತಾರೀಕು ಆಯ್ಕೆಯ ತಂಡವನ್ನು ನಾವು ಆ ದಿನವೇ ಪ್ರಯಾಣದ ಒಂದು ರೈಲ್ವೆ ಪ್ರಯಾಣದ ವ್ಯವಸ್ಥೆಗೆ ಮಾಡ್ತಾ ಇದ್ದೇವೆ. ಜೊತೆಗೆ ಟ್ರ್ಯಾಕ್ ಸೂಟ್ ವ್ಯವಸ್ಥೆ ಇರುತ್ತೆ. ಉಳಿದ ಹಣವನ್ನು ನಾವು ವಾಪಸ್ ಬರುವಾಗ ರೈಲಿನಲ್ಲೇ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಪ್ರತಿ ವರ್ಷವೂ ನಾವು ಅದೇ ನಿಯಮವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷವೂ ಸಹ ಉಳಿದಂತಹ ಹಣವನ್ನು ವಾಪಸ್ ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ತಾವು ಅದರ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ, ಯಾರ್ಯಾರು ಪ್ರಥಮ, ದ್ವಿತೀಯ, ತೃತೀಯ ಏನು ಸೋಲೋ ಹಾಗೂ ನಮ್ಮ ಏನು ಆರ್ಟಿಸ್ಟಿಕ್ ಪೇರ್ ಮತ್ತು ರಿದಮಿಕ್ ಪೇರ್ ಇದೆ, ಅದರಲ್ಲಿ ನಾವು ಕೇವಲ ಪ್ರಥಮ ಮತ್ತು ದ್ವಿತೀಯಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೇವೆ. ಗಮನ ಇಡಿ ಮತ್ತೊಮ್ಮೆ, ಆರ್ಟಿಸ್ಟಿಕ್ ಸೋಲೋ ಟ್ರೆಡಿಷನಲಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ತೆಗೆದುಕೊಳ್ತೀವಿ. ಹಾಗೆ ಯಾರು ಆರ್ಟಿಸ್ಟಿಕ್ ಪೇರು ಮತ್ತು ರಿದಮಿಕ್ ಪೇರ್ ಇದೆ ಅದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಈ ಎರಡನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಯಾರ್ಯಾರಿದ್ದೀರಾ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು. ಹಾಗೆ ಕೆಲವೊಂದನ್ನು ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಾವು ನೇರವಾಗಿ ನಮ್ಮ ರಾಜ್ಯ ಸ್ಪರ್ಧೆಯಲ್ಲಿ ಏನು ಆಯ್ಕೆ ಪ್ರಕ್ರಿಯೆಗೆ ಭಾಗವಹಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇವೆ, ಯಾರ್ಯಾರು ಕ್ರೀಡಾಪಟುಗಳಿದ್ದೀರಾ ಅವರು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಲಿಂಕನ್ನು ಕಳಿಸ್ಕೊಡ್ತೀವಿ. ಅದರಲ್ಲಿ ತಮ್ಮ ಹೆಸರುಗಳನ್ನು ಈ ದಿನವೇ ನೋಂದಾವಣೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾವುಗಳಿಗೆ ಎಲ್ಲಿ ಸ್ಥಳ ಅಂತಕ್ಕಂಥದ್ದನ್ನು ನಿಗದಿ ಮಾಡಿದ್ದೀವಿ. ಈಗಾಗಲೇ ದಿನಾಂಕ ಹೇಳಿದ್ದೇವೆ, 17 ಅಕ್ಟೋಬರು 10 ಗಂಟೆಯ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕಾಗಿ ಪ್ರಾರ್ಥನೆ. 10ನೇ ತಾರೀಕು ಬೆಳಗ್ಗೆ ತಮಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ತಾವು ಆತಂಕ ಪಡೆಯುವ ಅವಶ್ಯಕತೆ ಇರೋಲ್ಲ. 20ನೇ ತಾರೀಕು ಸಂಜೆ 5 ಗಂಟೆಗೆ ಮುಕ್ತಾಯ ಮಾಡ್ತೇವೆ. ನೀವು 5 ಗಂಟೆಯ ಮೇಲೆ ಯಾವಾಗ ಬೇಕಾದರೂ ನೀವು ನಿಮ್ಮ ಒಂದು ಪ್ರಯಾಣದ ವಾಪಸ್ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೋದಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. 20ನೇ ತಾರೀಕು ನಾವು ಅಲ್ಲೇ ನಿಮ್ಮ ಎದುರುಗಡೆಗೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಅದನ್ನು ವ್ಯವಸ್ಥೆ ಮಾಡಿ ಖಂಡಿತವಾಗಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಉನ್ನತ ಮಟ್ಟದ ತರಬೇತಿಯ ವ್ಯವಸ್ಥೆಗಾಗಿ ನಮ್ಮ ಜೊತೆಗೆ ಮೊಹಮ್ಮದ್ ಫಿರೋಜ್ ಅವರು ಇರ್ತಾರೆ. ಹಾಗೆ ಹಲವಾರು ಅಂತಾರಾಷ್ಟ್ರೀಯ ತರಬೇತುದಾರರು ನಮ್ಮೊಟ್ಟಿಗೆ ಇರ್ತಾರೆ. ರವಣಿಕರ್ ಅವರು ಇರ್ತಾರೆ, ಪವಿತ್ರಾ ಮೇಡಮ್ ಇರ್ತಾರೆ, ಸುಗುಣ ಇರ್ತಾರೆ, ರಘು ಅವರು ಇರ್ತಾರೆ. ಹೀಗೆ ಹಲವಾರು ಉನ್ನತ ಮಟ್ಟದ ತರಬೇತುದಾರರ ಜೊತೆಗೆ ಈ ಬಾರಿ ನಾವು ಆರ್ಟಿಸ್ಟಿಕ್ ಮತ್ತು ರಿದಮಿಕ್ಗೆ ನಾವು ಕೆಲವೊಂದು ನೃತ್ಯದ ವ್ಯವಸ್ಥಾಪಕರನ್ನು ಸಹ ನಾವು ಇಲ್ಲಿ ಆಯೋಜನೆಯನ್ನು ಮಾಡಿ ತರಬೇತಿ ನೀಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಈ ಒಂದು ಏನು ನಮ್ಮ ಸಬ್ ಜೂನಿಯರ್ ಇದೆ ಅವ್ರಿಗಷ್ಟೇ ಅಲ್ಲ, ಸೀನಿಯರ್ಸು ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇದೆ. ಅದು ಇನ್ನು ವೆನ್ಯೂ ಫಿಕ್ಸ್ ಆಗಿಲ್ಲ, ಡೇಟ್ ಫಿಕ್ಸ್ ಆಗಿಲ್ಲ. ವೆನ್ಯೂವನ್ನು ಇನ್ನು ಕೆಲವೇ ದಿನಗಳಲ್ಲಿ ತಿಳಿಸ್ತೇವೆ. ಅವರಿಗೂ ಸಹ ಅದೇ ದಿನಗಳಲ್ಲಿ ಸಂದರ್ಭದಲ್ಲಿ ನಾವು ತರಬೇತಿ ನೀಡ್ತಾ ಇದ್ದೇವೆ. ಈ ಒಂದು ತರಬೇತಿಗೆ ನಮ್ಮ ಸಬ್ ಜೂನಿಯರು, ಜೂನಿಯರು, ಸೀನಿಯರು, ವೆಟರ್ನರ್ ಗ್ರೂಪ್ಸ್ ಅಷ್ಟು ಅಂದರೆ 45ರಿಂದ 50 ವರ್ಷ ವಯೋಮಿತಿಯವರೆಗೆ
ಅಷ್ಟೂ ವಿಭಾಗಗಳ ಪುರುಷ ಮತ್ತು ಮಹಿಳೆಯರು, ಬಾಲಕರು ಮತ್ತು ಬಾಲಕಿಯರು, ಯುವಕರು ಮತ್ತು ಯುವತಿಯರಿಗೆ ಇಷ್ಟು ಜನಕ್ಕೂ ತರಬೇತಿ ನೀಡ್ತಾ ಇದ್ದಾವೆ. ಯಾರೂ ಸಹ ಈ ಒಂದು ತರಬೇತಿಯಲ್ಲಿ ಗೈರು ಹಾಜರಾಗದ ಹಾಗೆ ತಮ್ಮ ತರಬೇತಿಗೆ ಬರಬೇಕಾಗಿ ಪ್ರಾರ್ಥನೆ. ಯಾರು ತರಬೇತಿಗೆ ಬರೋದಿಲ್ಲ ಅವರನ್ನು ನಾವು ಈ ಒಂದು ಸ್ಪರ್ಧೆಯಿಂದ ಕೈ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ತಮ್ಮಗಳಲ್ಲಿ ವಿನಂತಿ, ಯಾರು ಬರೋದಿಲ್ಲ ಅವರಿಗೆ ಮುಂದಿನ 3ನೇ ಸ್ಥಾನ ಅಥವಾ 4ನೇ ಸ್ಥಾನ ಏನಿರುತ್ತೆ ಅವರಿಗೆ ತರಬೇತಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇನ್ನೆರಡು ದಿನಗಳಲ್ಲಿ ತಮ್ಮ ಬರುವಿಕೆಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈಗಾಗಲೇ ಹೇಳಿದೆ, ಗೌಹಾಟಿಯಲ್ಲಿ 11ರಿಂದ 14 ನಮಗೆ ಇಲ್ಲಿಂದ 2 ದಿನ ಬೇಕಾಗುತ್ತೆ ಹೋಗಲಿಕ್ಕೆ. ಸೊ ಹಾಗಾಗಿ ಕಲ್ಕಟ್ಟ ಹೋಗಿ ಕಲ್ಕಟ್ಟಾಯಿಂದ ಮತ್ತೆ ಬೇರೆ ಇನ್ನೊಂದು ಟ್ರೈನನ್ನು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ತಾವು ಸುಮಾರು ನಾವು ಇಲ್ಲಿ ಆ ಸಂದರ್ಭದಲ್ಲೂ ಒಂದು ಟ್ರೈನಿಂಗನ್ನು ಕೊಡ್ತೇವೆ ವಿಜೇತರಾಗ್ತಕ್ಕಂಥವ್ರಿಗೆ 1 ಅಥವಾ 2 ದಿನದ್ದು ಸುಮಾರು 10 ದಿನಗಳ ಒಂದು ಆವಾಗ ನಮಗೆ ನವೆಂಬರ್ ತಿಂಗಳಲ್ಲಿ ತರಗತಿಗಳಿರುತ್ತೆ. ತಮ್ಮ ಶಾಲೆಗಳಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಿ, ಉನ್ನತ ಮಟ್ಟದ ಒಂದು ಸ್ಪರ್ಧೆ ಅಂತೇಳಿ ಆ ಸ್ಪರ್ಧೆಯಲ್ಲಿ ವಿಜೇತರಾಗ್ತಕ್ಕಂಥವರು ನಾವು ಖೇಲೋ ಇಂಡಿಯಾಗೆ ಆಯ್ಕೆ ಮಾಡ್ತೇವೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ತಮ್ಮಲ್ಲಿ ಯಾರಲ್ಲೂ ನಾನು ನಿವೇದನೆ ಮಾಡೋದಿಷ್ಟೇ, ಇಲ್ಲಿ ವಿಜೇತರಾಗ್ತಕ್ಕಂಥ ತಂಡ ಟಾಪ್ 8 ಏನಿರ್ತಾರೆ ಅವರನ್ನು ನಾವು ಗೌಹಾಟಿಯಲ್ಲಿ ವಿಜೇತರಾಗ್ತಕ್ಕಂಥವ್ರನ್ನು ಖೇಲೋ ಇಂಡಿಯಾಗೆ ಆಯ್ಕೆ ಮಾಡ್ತೀವಿ. ಹಾಗಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ. ನಾನು 8 ಅಂತ ಹೇಳಿದ್ದೀನಿ, ಅದು ವೇರಿಯೇಷನ್ ಆಗ್ಬೋದು. ಯಾಕೆ ಸರಿ ಅಂದರೆ ನಮ್ಮ SGFI ಇರ್ಬೋದು ಅಥವಾ ಬೇರೆ ಬೇರೆ ICIC, CBSE ಇವೆಲ್ಲ ಏನು ಸ್ಪರ್ಧೆಗಳಿರುತ್ತೆ ಅವರನ್ನು ಸಹ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ. ಎಷ್ಟು ನಮ್ಮ ಯೋಗಾಸನ ಭಾರತ್ಗೆ ಎಷ್ಟು ಕೋಟಾ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಎರಡನೆಯದು, ಈ ದಿನ ಅಥವಾ ನಾಳೆ ಬೆಳಗ್ಗೆ ನಿಮಗೆ ಒಂದು ಲಿಂಕನ್ನು ಮತ್ತೆ ಇನ್ನೊಂದು ಲಿಂಕನ್ನು ಕಳಿಸ್ತಾ ಇದ್ದೀವಿ. ನಮ್ಮ ರಾಜ್ಯದ ಯಾರ್ಯಾರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಹಾಗೂ ಯೋಗಾಸನ ಭಾರತ್ನ ಕ್ರೀಡಾಪಟುಗಳ ಹೆಸರುಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಅವರನ್ನು ಒಂದು ಪಟ್ಟಿಯನ್ನು ಮಾಡ್ತಾ ಇದ್ದೇವೆ. ಅದನ್ನು ನಾವು ಸರ್ಕಾರಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಸಬ್ಮಿಟ್ ಮಾಡಬೇಕಾಗಿದೆ. ಅದನ್ನು ಆದಷ್ಟು ಬೇಗ ಈ ದಿನವೇ ಸಹ ಅದನ್ನು ತಾವು ಫಿಲ್ ಮಾಡಬೇಕಾಗಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪೋಷಕರಲ್ಲಿ ಮತ್ತು ಶಾಲಾ ಒಂದು ಸಂಸ್ಥೆಯ ಮುಖ್ಯಸ್ಥರಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ, ಇಂತಹ ಉನ್ನತ ಮಟ್ಟದ ಸ್ಪರ್ಧೆಗಳಿಗೆ ಮಕ್ಕಳಿಗೆ ಪ್ರೋತ್ಸಾಹಿಸಿ ಬೆನ್ನನ್ನು ತಟ್ಟಿ ಕಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಮ್ರನಾಗಿ ಕೇಳ್ಕೊಳ್ತೀನಿ. ಧನ್ಯವಾದ. ಶುಭ ದಿನ.